ಹಲೋ ನನ್ನ ಆತ್ಮೀಯ ಸ್ನೇಹಿತರೆ, ಇವತ್ತು ಒಂದು ಪುಟ್ಟ ಕತೆ ಹಾಗೆ ನೀತಿ ಕತೆ ಇರುವುದನ್ನು ತಂದಿದ್ದೀನಿ ನಿಮಗೋಸ್ಕರ. ಹೇಗಿದೆ ಅಂತ ಕೇಳಿಸ್ಕೊತಿರಲ್ಲ? ಬನ್ನಿ ಹೋಗೋಣ, ಕತೆ ಕೇಳೋಣ. ವಿಪತ್ತುಗಳು ಬರುವುದು ಸಹಜ, ಅವುಗಳನ್ನು ದಿಟ್ಟತನದಿಂದ ಎದುರಿಸಬೇಕು ಅನ್ನೋದು ಒಂದು ಲೋಕೋಕ್ತಿ. ಈ ಮಾತು ಯಾಕೆ ಹೇಳಿದ್ದೀನಿ ಗೊತ್ತಾ? ಒಂದಾನೊಂದು ಕಾಡಿನಲ್ಲಿ ಎಲ್ಲ ಪ್ರಾಣಿಗಳ ನಡುವೆ ಚರ್ಚೆ ನಡೀತಿತ್ತು. ಒಂದು ಬಿಸಿ ಬಿಸಿ ಚರ್ಚೆ. ಏನಂತ ಅಂದರೆ, ನಮ್ಮಲ್ಲೆಲ್ಲ ಬುದ್ಧಿವಂತ ಪ್ರಾಣಿ ಯಾವುದು ಅಂತ. ಹಾಗೆ ರಾಜ ಹೇಳ್ತು, ಕಾಡಿನ ರಾಜ. ಸಿಂಹ ಹೇಳ್ತು, ನಾನು ಈ ಕಾಡಿನ ರಾಜ, ನಾನು ಬೇಟೆ ಆಡಬಲ್ಲೆ, ಒಂದು ಇಡೀ ಕಾಡನ್ನು ನೋಡ್ಕೊಳ್ಬಲ್ಲೆ, ನಾನು ಅತಿ ಬುದ್ಧಿವಂತ ಪ್ರಾಣಿ ಅಂತ ಹೇಳ್ತು. ಹಾಗೆ ಕೋತಿ ಹೇಳ್ತು, ನಾನು ಸಿಕ್ಕ ಹಣ್ಣುಗಳನ್ನೆಲ್ಲ ಸಂಗ್ರಹಿಸಬಲ್ಲೆ, ಹಾಗೆ ನಾನು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹಾರಬಲ್ಲೆ, ಹಾಗಾಗಿ ನಾನು ಬುದ್ಧಿವಂತ ಪ್ರಾಣಿ ಅಂತ ಹೇಳ್ತು. ನರಿ ಕೂಡ ನಾನು ಹೊಂಚಾಕಿ ಹಿಡಿಯಬಲ್ಲೆ, ಹಾಗಾಗಿ ನಾನು ಬುದ್ಧಿವಂತ ಪ್ರಾಣಿ ಅಂತ ಒಂದೊಂದು ಪ್ರಾಣಿಗಳು ಅದರದ್ದೇ ಆದ ಒಂದು ವೈಶಿಷ್ಟ್ಯತೆಯನ್ನು ಹೇಳಿಕೊಂಡು ಅವರುಗಳು ಸಮರ್ಥನೆಯನ್ನು ಕೊಡ್ತಾ ಇದ್ರು. ಹಾಗೆ ಅದ್ರ ಮಧ್ಯೆ ಬಂದಂಥ ಒಂದು ಮೊಲ ಹೇಳ್ತು, ಸರಿ, ನೀವೆಲ್ಲ ನಾನು ಬುದ್ಧಿವಂತ ಅಂತ ಚರ್ಚೆ ಮಾಡ್ತಿದ್ದೀರಿ. ನಿಮ್ಮೆಲ್ಲರಿಗಿಂತ ಒಬ್ಬ ಬುದ್ಧಿವಂತ ಪ್ರಾಣಿ ಇದಾನೆ ಗೊತ್ತೇ ಅಂತ ಹೇಳ್ತು. ಅದನ್ನು ಕೇಳಿಸ್ಕೊಂಡ ಎಲ್ಲ ಪ್ರಾಣಿಗಳು ಒಂದ್ಮೇಲೆ ಮೊಲದ ಹತ್ತ ನೋಡಿದ್ವು. ಹೌದೇ, ನಮ್ಮೆಲ್ಲರಿಗಿಂತ ಬುದ್ಧಿವಂತ ಪ್ರಾಣಿ ಬೇರೆ ಇದೆಯೇ? ನೀನ್ ನೋಡಿದ್ಯಾ? ನಿಂಗೆ ಗೊತ್ತಾ ಅಂತ ಎಲ್ಲರೂ ಅವ್ರಗಳನ್ನ ಪ್ರಶ್ನೆ ಕೇಳ್ತಾ ಬಂದ್ವು. ಆಗ ಮೊಲ ಹೇಳ್ತು, ನಾನು ಕೇಳಿದ್ದೀನಿ ಅಷ್ಟೇ, ನೋಡಿಲ್ಲ. ಆದ್ರೆ ಕೇಳ್ಪಟ್ಟಿದ್ದೀನಿ, ಮನುಷ್ಯ ಪ್ರಾಣಿ ತನ್ನಂತಾನೆ ಕೂಡ ರಕ್ಷಣೆ ಮಾಡ್ಕೊಳ್ಬಲ್ಲ, ಹಾಗೆ ಆಹಾರ ಕೂಡ ಮಾಡ್ಕೊಳ್ಬಲ್ಲ ಅಂತ. ಹೌದಾ, ಹಂಗ ಅಂತ ಒಂದೊಂದು ಪ್ರಾಣಿಗಳು ಕೂಡ ಚರ್ಚೆಗಳನ್ನ ಪ್ರಾರಂಭಿಸಿದ್ವು. ಸರಿ, ಹಾಗಾದ್ರೆ ಮನುಷ್ಯ ಪ್ರಾಣಿ ಸಿಕ್ಕಿದ್ರೆ ಒಂದ್ಸಲ ನಮಗೂ ಭೇಟಿ ಮಾಡಿಸು, ನಾವು ನೋಡೇ ಬಿಡೋಣ ಅದು ಎಷ್ಟು ಬುದ್ಧಿವಂತ ಅಂತ ಹೇಳ್ತು. ಹಾಗೆ ಒಂದೆರಡು ದಿನ ಹೀಗೆ ಕಳೆದ ಮೇಲೆ ಸಿಂಹ ಹೀಗೆ ಕಾಡಿನಲ್ಲಿ ನಡೆದಾಡ್ತಾ ಇರ್ಬೇಕಾದ್ರೆ ಒಬ್ಬ ಮನುಷ್ಯ ಆ ಕಡೆ ದಾರಿಯಲ್ಲಿ ಸಾಕ್ತಾ ಬಂದ. ಅವನು ಬೇಟೆಗೋಸ್ಕರ ಬಂದಿದ್ದ. ಸೊ ಹಾಗಾಗಿ ಈ ಎರಡರ ಮುಖಾಮುಖಿ ಆಯ್ತು. ಒಮ್ಮೆಲೆ ಮನುಷ್ಯ ಎದುರುದ ಸಿಂಹನನ್ನ ನೋಡಿ, ಸಿಂಹ ನಾನೆಲ್ಲಿ ತಿಂದುಬಿಡುತ್ತೋ ಅಂತ. ಆ ಸಿಂಹ ಹೇಳ್ತು, ತಾಳು ಹೆದ್ರಬೇಡ, ನಾನು ನಿನ್ನ ತಿನ್ನಲ್ಲ, ನನ್ಗೊಂದು ವಿಷಯ ತಿಳ್ಕೊಳ್ಳೋದಿದೆ. ನಿನಗೆ ಮನುಷ್ಯ ಪ್ರಾಣಿ ಅಂದ್ರೆ ಗೊತ್ತಾ ಅಂತ. ಒಳಗಡೆ ಮನುಷ್ಯನಿಗೆ ಪುಕ ಪುಕ ಅಂತಿತ್ತು. ತಾನೇ ಮನುಷ್ಯ ಪ್ರಾಣಿ ಅಂತ ಹೇಳ್ಕೊಂಡ್ರೆ ತನ್ನನ್ನು ಈ ಕ್ಷಣದಲ್ಲೇ ತಿಂದು ಬಿಡಬಹುದು ಅನ್ನೋ ಭಯದಲ್ಲಿ ಅವನೇನಂದ, ಇಲ್ಲ, ನಾನು ಕೇಳ್ಪಟ್ಟಿದ್ದೀನಿ, ತುಂಬ ಬುದ್ಧಿವಂತ ಅಂತೆ, ಮತ್ತೆ ತುಂಬ ಚಾಣಾಕ್ಷತನ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಹೌದಾ, ಹಂಗ ಅಂತ ಸಿಂಹ ಕೂಡ ಮೂಗಿನ ಮೇಲೆ ಬೆರಳು ಇಟ್ಕೊಳ್ಳೋ ಅಷ್ಟು ಆಶ್ಚರ್ಯ ಪಡ್ತಿತ್ತು. ಹಾಗೆ, ಅಯ್ಯೋ, ನೀನ್ ಕಾಡಿನ ರಾಜ ಸಿಂಹ ಅಲ್ವಾ ಅಂತ ಮನುಷ್ಯ ಕೇಳ್ದ. ಹೌದು, ಕಾಡಿನ ರಾಜನೇ, ಏನಾಯ್ತು ಇವಾಗ ಅಂತೂ ಸಿಂಹ. ಅಯ್ಯೋ, ಕಾಡಿನ ರಾಜ ಅಂತ್ಯಾ, ನಿಂದೇ ಆದ ಒಂದು ಅರಮನೆ ಇಲ್ವೇ ಅಂತ ಕೇಳ್ದ ಮನುಷ್ಯ. ಅರಮನೆನಾ? ಅರಮನೇನು ನಂಗೆ ಗೊತ್ತಿಲ್ಲಪ್ಪ. ಅದಕ್ಕೆ ನೀನ್ ದಡ್ಡ. ಮನುಷ್ಯ ಪ್ರಾಣಿ ಅವನದೇ ಆದ ಮನೆ ಮಾಡ್ಕೊಂತಾನೆ, ಅವನು ಅದ್ರೊಳಗಡೆ ಇರ್ತಾನೆ, ಹಾಗಾಗಿ ತಾನು ರಕ್ಷಣೆ ಪಡ್ಕೋತಾನೆ. ಹೌದಾ, ಹಾಗಾದ್ರೆ ನನಗೂ ಆ ಥರದ್ದೊಂದು ಅರಮನೆ ಕಟ್ಕೊಡ್ತೀಯಾ ಅಂತ ಕೇಳ್ತು ಸಿಂಹ. ಅದ್ರಲ್ಲೇನಿದೆ, ಕಟ್ಕೊಡ್ತೀನಿ ಬಿಡು ಅಂತ ಅನ್ಬಿಟ್ಟು ಮನುಷ್ಯ ಏನ್ ಮಾಡ್ದ, ಒಂದು ಬಿದಿರಿನ ಬೋನನ್ನ ಮಾಡ್ಕೊಟ್ಟ. ತಯಾರು ಮಾಡಿ ಅದಕ್ಕೊಂದು ಬಾಗ್ಲು ಎಲ್ಲ ಮಾಡಿ ಅದು ಹೊರಗೆ ಬರದಂತೆ ತನ್ನ ಬುದ್ಧಿವಂತಿಕೆಯಿಂದ ಅದನ್ನ ತಯಾರು ಮಾಡ್ದ. ಸರಿ, ಸಿಂಹನನ್ನ ಕರೆದ. ನೋಡು, ನಿನ್ನ ಅರಮನೆಯನ್ನ ಹೇಗಿದೆ, ಎಷ್ಟು ಭವ್ಯವಾಗಿ ಕಟ್ಕೊಟ್ಟಿದ್ದೀನಿ ನಿನ್ಗೋಸ್ಕರ ಅರಮನೆಯನ್ನ ಅಂತ. ಬಲೆ, ನೀನು ತುಂಬ ಬುದ್ಧಿವಂತನೇ. ಸರಿ ಆಯ್ತು, ಒಂದ್ಸಲ ನೀನು ಒಳಗೆ ಹೋಗಿ ನೋಡು ನಿನ್ನ ಅರಮನೆ ಹೇಗಿದೆ ಅಂತ ಅಂದ ಮನುಷ್ಯ.
ಸರಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಸಿಂಹ ಒಂದೊಂದೇ ಹೆಜ್ಜೆ ಗಾಂಭೀರ್ಯದಿಂದ ತನ್ನ ಅರಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಹುಮ್ಮಸ್ನಲ್ಲಿ ಒಳಗೋಯ್ತು. ಅದು ಒಳಗೋಗಿದ್ದ ಕ್ಷಣದಲ್ಲೇ ಮನುಷ್ಯ ಪ್ರಾಣಿ ಹೊರಗಿಂದ ಅದಕ್ಕೆ ಚಿಲಕ ಹಾಕಿ ಬೀಗ ಹಾಕ್ಬಿಟ್ಟ. ತಾಳು ಯಾಕೆ ಮುಚ್ಚುತ್ತಾ ಇದೀಯ ಬಾಕ್ಲನ್ನ ಅಂತ ಸಿಂಹ ಮನುಷ್ಯನನ್ನ ಕೇಳ್ತು. ಆದ್ರೆ ಸಿಂಹಕ್ಕೆ ಗೊತ್ತಿಲ್ಲ ಅಲ್ವಾ ಇವನ್ ಮನುಷ್ಯ ಅಂತ. ಆದ್ರೆ ಆ ಮನುಷ್ಯ ಒಮ್ಮೆಲೆ ಜೋರಾಗಿ ನಗ ಸ್ಟಾರ್ಟ್ ಮಾಡ್ದ. ಯಾಕೆ ಹಿಂಗ್ ನಗ್ತಾ ಇದೀಯಾ ಅಂತ ಕೇಳ್ತು ಸಿಂಹ. ನೀನು ಹುಡುಕ್ತಾ ಇದೀಯಲ್ಲ ಆ ಮನುಷ್ಯ ಪ್ರಾಣಿ ನಾನೇ. ನೀನು ನನಗ್ ಮೋಸ ಮಾಡ್ದಿಯಲ್ವಾ, ನೀನ್ ನಂಗೆ ಸುಳ್ಳು ಹೇಳ್ದೆ ಅಂತ ಸಿಂಹ ಕೇಳ್ತು. ಇಲ್ಲ ನಾನ್ ಸುಳ್ಳು ಹೇಳಲಿಲ್ಲ. ನಾನು ಸಾವಿನಂಚಿನಲ್ಲಿದ್ದರಿಂದ ಆ ಸಾವಿನಂಚಿನಿಂದ ಹೇಗ್ ಪಾರಾಗೋಬಹುದು ಅಂತ ನನ್ನ ಶಕ್ತಿಗಿಂತ ಯುಕ್ತಿ ಮೂಲಕ ಪ್ರಯೋಗ ಮಾಡಿದೆ ಅಷ್ಟೇ ಅಂತ. ಓಹೋ, ಅದಕ್ಕೆ ಏನು ಮನುಷ್ಯನನ್ನ ಬುದ್ಧಿವಂತ ಪ್ರಾಣಿ ಅನ್ನೋದು ಅಂತ ಸಿಂಹ ಅಂತು. ಸೊ ವಿಪತ್ತುಗಳು ಬರುವುದು ಸಹಜ, ಅವುಗಳನ್ನ ದಿಟ್ಟತನದಿಂದ ಎದುರಿಸೋದು ಮುಖ್ಯ ಅನ್ನೋದು ನಾನು ಇಲ್ಲಿ ತಿಳ್ಕೋಬಹುದು. ಸಾವಿನಂಚಿನಲ್ಲಿರುವ ಎಲ್ಲರ ಕೊನೆಯ ಆಸೆ ಏನಾಗಿರುತ್ತೆ ಗೊತ್ತಾ ಸ್ನೇಹಿತರೆ? ಬದುಕುಳಿಯೋದು. ಆ ಕೆಲ್ಸನ ಇಲ್ಲಿ ಮನುಷ್ಯ ಮಾಡ್ದ. ಆ ಸಿಂಹ ಕೊಂಚ ಹುಮ್ಮಸ್ಸಿನಿಂದ ಕೊಂಚ ಒಂದು ಗರ್ವದಿಂದ ಇದ್ದಿದ್ರಿಂದಾಗಿ ಆ ಒಂದು ಮೂರ್ಖತನನ ಮನುಷ್ಯ ಇಲ್ಲಿ ಉಪಯೋಗಿಸ್ಕೊಂಡ. ಇದಕ್ಕೆ ಮನುಷ್ಯನನ್ನ ಬುದ್ಧಿವಂತ ಪ್ರಾಣಿ ಅಂತ ಕರೆಯೋದು. ಸೊ ಇವತ್ತಿನ ಈ ಸಂಗತಿ, ಈ ಕತೆ ನಿಮ್ಗಿಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಸದಾ. ಹಾಗೆ ಥ್ಯಾಂಕ್ ಯು.